ಹಲೋ ನಮಸ್ತೆ ಫ್ರೆಂಡ್. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ ನಿಮಗೆಲ್ಲರಿಗೂ. ನೋಡಿ, ಬೇಳೆ ಬೇಯಿಸಿದ್ದೇನೆ. ಒಂದು 1/4 kg ಬೇಳೆಯನ್ನು ಬೇಯಿಸಿ ಚೆನ್ನಾಗಿ 3 ವಿಸಲ್ ಕೂಗಿಸಿದ್ದೇನೆ. ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೇಯಬೇಕು ಒಬ್ಬಟ್ಟು ಮಾಡೋದಕ್ಕೆ. ನೋಡಿ, ಬೆಲ್ಲ, ಕಾಯಿ ತುರಿ, ಏಲಕ್ಕಿ ಪುಡಿ ಎಲ್ಲವನ್ನು ಹಾಕೋಣ. ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಬಿಟ್ಟರೆ ಎಲ್ಲವನ್ನು ಕರಗಿ ಪಾಕ ಚೆನ್ನಾಗಿ ಬರುತ್ತದೆ. ಇದು ಆರಲು ಬಿಡೋಣ. ಆರಿದ ಮೇಲೆ ಇದು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳೋಣ. ಬನ್ನಿ, ಈಗ ಬೇಳೆ ಬಸಿದ ನೀರಿಗೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಲು ಇಟ್ಟಿದ್ದೇನೆ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಸಾಸಿವೆ ಎಲ್ಲವನ್ನು ಹುರಿದು 1-2 ಕಾಳು ಮೆಂತ್ಯ ಎಲ್ಲವನ್ನು ಹುರಿದು ಕಾಯೆಲ್ಲ ಹುರಿದು ರುಬ್ಬಿಕೊಂಡು ಬಂದಿದ್ದೇನೆ ಹೋಳಿಗೆ ಸಾಂಬಾರು ಮಾಡಲಿಕ್ಕೆ. ನೋಡಿ, ಇದು ಈಗ ರುಬ್ಬಿರುವ ಮಸಾಲೆಯನ್ನು ಬೇಳೆ ನೀರಿಗೆ ಹಾಕೋಣ. ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಹುಣಸೆ ರಸವನ್ನು ಸ್ವಲ್ಪ 1 ನಿಂಬೆಹಣ್ಣು ಗಾತ್ರಷ್ಟು ಹಾಕೋಣ. ನೋಡಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಂಬಾರನ್ನು ಕುದಿಯಲು ಬಿಡೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ನಾನು ಮಾಡಿರುವ ರೀತಿ ಒಬ್ಬಟ್ಟು ಸಾಂಬಾರು ತುಂಬ ರುಚಿಕರವಾಗಿರುತ್ತದೆ. ನೋಡಿ, ಸ್ವಲ್ಪ ಹೂರಣ, ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರ ಹೂರಣವನ್ನು ಹಾಕಿದರೆ ಒಬ್ಬಟ್ಟು ಸಾಂಬಾರು ತುಂಬ ರುಚಿಕರವಾಗಿರುತ್ತದೆ. ನೋಡಿ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕಿಕೊಳ್ಳೋಣ. ಒಂದು ಸಣ್ಣ ಪಾತ್ರೆ ಇಟ್ಟು 4 ಸ್ಪೂನ್ ತುಪ್ಪ ಹಾಕಿದ್ದೇನೆ. ತುಪ್ಪ ಕಾದ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ಸಾಂಬಾರಿಗೆ ಹಾಕಿದರೆ ಸಾಂಬಾರು ಒಳ್ಳೆ ಘಮ ಘಮ ಎಂಬ ಒಬ್ಬಟ್ಟಿನ ಸಾಂಬಾರು, ಹೋಳಿಗೆ ಸಾಂಬಾರು ಎಂದು ಕರೆಯುತ್ತೇವೆ. ತುಂಬ ರುಚಿಕರವಾಗಿರ್ತದೆ. ನೋಡಿ, ಸಾಂಬಾರು ರೆಡಿಯಾಗಿದೆ. ಈಗ ಒಬ್ಬಟ್ಟು ಮಾಡಿಕೊಳ್ಳೋಕ್ಕೆ ಬೇಳೆಯನ್ನು ರುಬ್ಬಿ ಉಂಡೆ ಕಟ್ಟಿಟ್ಟಿದ್ದೀನಿ. ಮೈದಾ, ಸ್ವಲ್ಪ ಅರಿಶಿನ ಪುಡಿ, ಎಣ್ಣೆ ಹಾಕಿ ಚೆನ್ನಾಗಿ ಬರುವ ಹಾಗೆ ಮೈದಾ ಹಿಟ್ಟನ್ನು ಕಲಸಿಟ್ಟಿದ್ದೇನೆ. ನೋಡಿ, ಉಂಡೆಗಳನ್ನು ಮಾಡಿಟ್ಟಿದ್ದೇನೆ ಒಬ್ಬಟ್ಟು ಮಾಡಲಿಕ್ಕೆ. ನೋಡಿ, ಈ ರೀತಿ ಮೈದಾವನ್ನು ಸ್ವಲ್ಪ ಎತ್ತಿಕೊಂಡು ಚೆನ್ನಾಗಿ ಎಣ್ಣೆ ಹಾಕಿ ಕಲಸಿಟ್ಟರೆ ನೋಡಿ, ಈ ರೀತಿ ಮಿದವಾಗಿ ಬರ್ತದೆ. ಒಬ್ಬಟ್ಟು ಒಂದು ಚೂರು ಕಿತ್ತೋಗೋದಿಲ್ಲ. ನೋಡಿ, ಒಳಗಡೆ ಹೂರಣ ಇಟ್ಟು ಎಲ್ಲ ಬದಿಯೂ ನೀಟಾಗಿ ಮಡಚಿ ಎಳೆಯಾಗಿ ಎತ್ತಿ ನೀಟಾಗಿ ಕ್ಲೀನಾಗಿ ಮಡಚಿ ಉಂಡೆ ಮಾಡಿ ಒಬ್ಬಟ್ಟನ್ನು ತಟ್ಟಿದರೆ ಒಂದು ಚೂರು ಕಿತ್ತೋಗಲ್ಲ, ನೀಟಾಗಿ ಬರುತ್ತೆ. ಕಡಲೆಬೇಳೆ ಒಬ್ಬಟ್ಟು ಸೂಪರಾಗಿ ಬರ್ತದೆ. ನೋಡಿ, ಈ ರೀತಿ ಮಾಡಿದರೆ ನೋಡಿ, ಒಂದು ಚೂರು ಕಿತ್ತೋಗಿಲ್ಲ. ಈಗ ಹೆಂಚು ಕಾದಿದೆ. ಈಗ ನೋಡಿ, ಒಬ್ಬಟ್ಟನ್ನು ಹಾಕಿದ್ದೇನೆ. 2 ಬದಿಯೂ ಎಣ್ಣೆ ಹಾಕಿ ಬೇಯಿಸಿಕೊಂಡರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ಒಬ್ಬಟ್ಟು. ಒಮ್ಮೆ ಮನೆಯಲ್ಲಿ ನೀವು ಟ್ರೈ ಮಾಡಿ. ಯುಗಾದಿ ಹಬ್ಬಕ್ಕೆ ನಾವು ಮಾಡಿರೋ ಒಬ್ಬಟ್ಟಿದು.